ವಾದ್ಯ ನುಡಿಸಿ, ವಾದ್ಯ ನುಡಿಸಿ. ಚೆಂಡೆಯನ್ನ ಹೊಡಿಬೇಕು, ವಾದ್ಯವನ್ನ ನುಡಿಸಬೇಕು. ಚೆಂಡೆನ ಬಾರಿಸಬೇಕು, ವಾದ್ಯವನ್ನ ಕಟ್ ಮಾಡಿದ್ದಾರೆ. ಖಾರ ಇರಲಿ ಅಂತಾನೆ ಮಂಡಿ ಆಗಲ್ಲ ಅಂತ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಆ ವಿಘ್ನ ವಿನಾಶಕನನ್ನು ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನೀ ದಿನ ನನ್ನ ಊರಾದ ರಿಪ್ಪನ್ಪೇಟೆ, ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ರಿಪ್ಪನ್ಪೇಟೆ ಗ್ರಾಮದ ಸಿದ್ಧಿವಿನಾಯಕ ಸ್ವಾಮಿಯ ಮಹಾರಥೋತ್ಸವದ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇನೆ. ಈ ವಿನಾಯಕ ಸ್ವಾಮಿ ಅತ್ಯಂತ ಶ್ರೇಷ್ಠ ಹಾಗೂ ಅತ್ಯಂತ ವಿಶೇಷ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಇಲ್ಲಿ ಯಾವುದೇ ಕಾರ್ಯಗಳನ್ನು, ಯಾವುದೇ ಕೆಲಸಗಳನ್ನು ಈತನಲ್ಲಿ ಪ್ರಾರ್ಥಿಸಿ, ಈ ನಮ್ಮ ಗಣಪನಲ್ಲಿ ಪ್ರಾರ್ಥಿಸಿ ಜೊತೆಗೆ ಅನ್ನಪೂರ್ಣೇಶ್ವರಿಯನ್ನು ವಂದಿಸಿ ನಾವು ಕೆಲಸ ಶುರು ಮಾಡಿದ್ರೆ ಆ ಕೆಲಸ ಆದಷ್ಟು ಬೇಗ ನೆರವೇರುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದರೆ ಇದು ನನ್ನ ಅನುಭವ ಕೂಡ. ಈ ರಿಪ್ಪನ್ಪೇಟೆ ಗಣಪತಿ ಒಂದು ವಿಶೇಷವಾದ ಗಣಪತಿ. ಜೊತೆಗೆ ಇಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ಪ್ರತಿ ವರ್ಷ ಪ್ರತಿಷ್ಠಾಪನೆ ನಡೆಯುತ್ತೆ, ವಿಸರ್ಜನೆ ನಡೆಯುತ್ತೆ. ಇದೊಂದು ವಿಶೇಷತೆ. ನಮ್ಮ ಊರಿನ ಅಂದರೆ ರಿಪ್ಪನ್ಪೇಟೆಯ ಅತ್ಯಂತ ವೈಭವೋಪೇತವಾದ ದೇವಸ್ಥಾನ, ವೈಭವೋಪೇತವಾಗಿ ನಡೆಯುವಂತಹ ಪೂಜಾ ವಿಧಿವಿಧಾನಗಳು ಪ್ರತಿದಿನ, ಜೊತೆಗೆ ಪ್ರತಿ ವಿಶೇಷ ಪೂಜೆಗಳು, ಸಂಕಷ್ಟಿಯಲ್ಲಿ ವಿಶೇಷ ಪೂಜಾ ಪುನಸ್ಕಾರ, ಹೋಮ ಹವನ ಎಲ್ಲವೂ ಇಲ್ಲಿ ನಡೆಯುತ್ತೆ. ಇದು ನಮ್ಮ ಊರಿನ ಹೆಮ್ಮೆ ಅಂತ ಹೇಳ್ಬೋದು. ಇತ್ತೀಚೆಗೆ ನಮ್ಮ ವಿನಾಯಕ ದೇವಸ್ಥಾನದಲ್ಲಿ ಮಹಾರಥೋತ್ಸವ ಆಯಿತು. ಪ್ರತಿ ವರ್ಷವೂ ಸಹ 4 ದಿನಗಳ ಕಾಲ ಈ ವಾರ್ಷಿಕೋತ್ಸವ ಅಥವಾ ರಥೋತ್ಸವ ನಡೆಯುತ್ತೆ. 4 ದಿನವೂ ಸಹ ಭಕ್ತರಿಗೆ ಊಟ ತಿಂಡಿಯ ವ್ಯವಸ್ಥೆ ಇರುತ್ತೆ. ಈ ರಥೋತ್ಸವದ ವಿಶೇಷತೆ ಏನು ನಡೆಯುತ್ತೆ ಇಲ್ಲಿ ಅಂತ ಹೇಳಿದರೆ, ರಥೋತ್ಸವ ಇರುತ್ತೆ, ಜೊತೆಗೆ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಅಭಿಷೇಕಗಳು, ಕಲಶಾಭಿಷೇಕ, ಕನಕಾಭಿಷೇಕ, ರಜತಾಭಿಷೇಕ, ಹೋಮಗಳು, ಓಕುಳಿ ಎಲ್ಲವೂ ಇರುತ್ತೆ. ಲಾಸ್ಟಿಗೆ ಕೊನೆಯಲ್ಲಿ ಅಮ್ಮನವರಿಗೆ ಬಂದಂತಹ ಸೀರೆಯನ್ನು ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಈ ಎಲ್ಲವನ್ನು ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ನಮ್ಮ ಮಲೆನಾಡಿನ, ನಮ್ಮ ರಿಪ್ಪನ್ಪೇಟೆಯ ಈ ವಿಶೇಷ ಪೂಜೆ ಹೇಗಿರುತ್ತೆ ಅಂತೇಳಿ ನೀವು ಸಹ ನೋಡಿ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮಗೇನು ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್.
ಸ್ನೇಹಿತರೆ, ನಾನು ನನ್ನ ಈ ಒಂದು ವಿಡಿಯೋದಲ್ಲಿ ನಮ್ಮ ದೇವಸ್ಥಾನ ವಿನಾಯಕ ಸ್ವಾಮಿ ಹಾಗೂ ಅನ್ನಪೂರ್ಣೇಶ್ವರಿ ಅಮ್ಮನವರು ಹಾಗೂ ನವಗ್ರಹ ದೇವತೆಗಳಿರುವಂತಹ ಕಲ್ಲಿನ ಕಟ್ಟಡದಲ್ಲಿ ಕಟ್ಟಿದಂತಹ ನಮ್ಮ ದೇವಸ್ಥಾನವನ್ನು ತೋರಿಸಿದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ರಥೋತ್ಸವ ಹೇಗಾಯಿತು, ಎಷ್ಟು ಅದ್ಧೂರಿಯಾಗಿ ಆಯಿತು, ಇಲ್ಲಿಗೆ ಬಂದಂತಹ VIP ಯಾರ ಒಂದು ನೇತೃತ್ವದಲ್ಲಿ ಈ ರಥೋತ್ಸವ ಚಾಲನೆ ಆಯಿತು ಅಂತ ಹೇಳಿ ತೋರಿಸ್ತೀನಿ. ಜೊತೆಗೆ ನಮ್ಮ ಊರಿನ 4 ದಿನದ ಸಂಭ್ರಮ, ಸಡಗರ, ಆಚಾರ ವಿಚಾರ, ಪದ್ಧತಿ, ವಿಶೇಷತೆಗಳು ಎಲ್ಲವನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತರ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋಗಾಗಿ ನೀವೆಲ್ಲರೂ ಕಾಯ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಈ ವಿಡಿಯೋ ಹೇಗನ್ನಿಸ್ತು ನಿಮಗೆ? ನೀವು ರಿಪ್ಪನ್ಪೇಟೆಯವರೇ ಆಗಿದ್ದರೆ ನಿಮ್ಮ ಭಾವನೆಯಲ್ಲಿ ರಥೋತ್ಸವದ ಬಗೆಯನ್ನು ವಿವರಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಹಂಚಿಕೊಳ್ಬಹುದು. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಮುಂದಿನ ವಿಡಿಯೋ ನಮ್ಮ ಊರಿನ ವಿನಾಯಕ ಸ್ವಾಮಿಯ ರಥೋತ್ಸವ, ಅಲ್ಲಿನ ಪೂಜಾ ಪುನಸ್ಕಾರಗಳು, ಓಕುಳಿ ದೇವರ ಒಂದು ನೀರನ್ನು, ದೇವರು ತೊಳೆದ ನೀರನ್ನು, ದೇವರು ಈಜಾಡಿದ ನೀರನ್ನು ಓಕುಳಿ ಹೇಗೆ ಆಡ್ತಾರೆ ಎಲ್ಲವನ್ನು ತರ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಸದಾ ಹೀಗೆ ಇರಲಿ. ಧನ್ಯವಾದಗಳು.